ಇವಾಗ ನಾನು ಬೆಂಗಳೂರಿನ ಬಸವನಗುಡಿಯಲ್ಲಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸಾರಿ, ಇವತ್ತು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ತುಂಬಾ ಟ್ರಾಫಿಕ್ ಇದೆ. ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ನಾನು ಐತಿಹಾಸಿಕ ಪ್ರಸಿದ್ಧ ಕಡಲೆಕಾಯಿ ಪರಿಷೆನ ನೋಡೋದಕ್ಕೆ ಅಂತ ಬಂದಿದ್ದೀನಿ. ಪ್ರತಿ ವರ್ಷ ಬರ್ತೀನಿ, ಹಾಗೆ ಈ ವರ್ಷನೂ ಬಂದಿದ್ದೀನಿ. ತೋರಿಸ್ತೀನಿ ಕಡಲೆಕಾಯಿ ಪರಿಷೆ ಹೇಗೆ ನಡೆಯುತ್ತೆ ಇಲ್ಲಿ ಅಂತ. ತುಂಬಾ ಜಾಸ್ತಿ ಟ್ರಾಫಿಕ್ ಇದೆ, ಯಾಕಂದ್ರೆ ಇಲ್ಲಿ ತುಂಬಾ ಜನ ಸೇರ್ತಾರೆ. ಪ್ರತಿ ವರ್ಷದ ತರ ಈ ವರ್ಷನೂ ಅಷ್ಟೇನೆ. ಇವಾಗ ಆಕ್ಚುಲಿ ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ, ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು. ಆಸ್ ಯೂಶುವಲ್ ಪ್ರತಿ ಸರಿ ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಲೇಟಾಗಿ ಬರೋ ತರ ಈ ಸರಿನೂ ಲೇಟ್ ಮಾಡ್ಕೊಂಡೆ ಬರೋವಾಗ. ಕಡಲೆಕಾಯಿ ಪರಿಷೆ ಸ್ಟಾರ್ಟ್ ಆಗೋದು ಸಂಜೆ 6 ಗಂಟೆಗೆ ನೋಡಬೇಕು. ತುಂಬಾ ಅಂದ್ರೆ ತುಂಬಾ ಜನ ಸೇರ್ತಾರೆ. ಆ ರಶ್ ಒಳಗಡೆ ಕಾಲಿಡೋದಕ್ಕಾಗೋದಿಲ್ಲ, ಅಷ್ಟು ಜನ ಸೇರ್ತಾರೆ. ಹಾಗಾಗಿ ನಾನು ಇಲ್ಲಿ ಒಳಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ಮಾಡೋದಕ್ಕಾಗಲ್ಲ, ಫೋನ್ ಬಿದ್ದೋಗುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗಿದು ತುಂಬ ಅಂದರೆ ತುಂಬಾನೇ ಫೇವ್ರೆಟ್. ನಮ್ಮ ಬೆಂಗಳೂರಿನ ಸಡಗರ ಕಡಲೆಕಾಯಿ ಪರಿಷೆ. ಇದನ್ನ ನೋಡೋದಂದ್ರೆ ನಂಗೆ ತುಂಬ ಇಷ್ಟ. ಪ್ರತಿ ವರ್ಷನೂ ಬರ್ತೀನಿ, ಹಾಗೆ ಈ ವರ್ಷನೂ ಬಂದಿದ್ದೀನಿ. ಇಲ್ಲಿಗೆ ಯಾವಾಗಲೇ ಬಂದ್ರೂ ಎಲ್ಲರೂ ಕಡಲೆಕಾಯಿ ತಗೊಂಡು ಹೋಗ್ತಾರೆ. ಹಾಗೆ ನಾನು ಕಡಲೆಕಾಯಿ, ಆಮೇಲಿಂದ ಕಡಲೆಪುರಿ, ಬತಾಸು, ಆಮೇಲೆ ಅದು ಹಿಂಗೆ ಸೋಪಲ್ಲಿ ಮೊಟ್ಟೆ ಥರ ಮಾಡಿ ಬಿಡ್ತಾರಲ್ಲ, ಅದೊಂಥರ ನಂಗೆ ತುಂಬ ಇಷ್ಟ. ಅದು ಆಮೇಲೆ ಒಂದು ಬೊಂಬೆಗೆ ಮಿಠಾಯಿ ಥರ ಅಂಟಿಸಿರ್ತಾರಲ್ವ, ಅದು ಆರೋಗ್ಯಕ್ಕೆ ಒಳ್ಳೇದಲ್ವೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ, ಬಟ್ ನಂಗದು ತುಂಬಾ ಇಷ್ಟ. ಅದಕ್ಕೋಸ್ಕರ ಪ್ರತಿ ಸರಿ ಇಲ್ಲಿಗೆ ಬಂದಾಗಲೂ ನಾನು ಅದನ್ನು ತಗೊಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಣ್ಣಿಗೊಂಥರ ಹಬ್ಬ ಅದು. ಹಾಗಾಗಿ ಯಾರ್ಯಾರು ಬೆಂಗಳೂರು ಸುತ್ತಮುತ್ತ ಇರ್ತೀರಾ ಅವರು ಸಹ ಬಂದು ನೋಡ್ಕೊಂಡು ಹೋಗ್ಬೋದು. ಒಂದ್ಸಾರಿ ಬೆಂಗಳೂರಲ್ಲಿರೋರಂತೂ ಇದು ನೋಡಲೇಬೇಕಾದಂಥ ಜಾಗ. ಎಲ್ಲೆಲ್ಲಿಂದನೋ ಬೇರೆ ಕಡೆಯಿಂದ ಎಲ್ಲ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತೀರಾ. 3 ದಿನ ನಡೆಯುತ್ತೆ ಇದು ಕಡಲೆಕಾಯಿ ಪರಿಷೆ. ಹಾಗಾಗಿ ಒಂದಿನ ಅಟ್ಲೀಸ್ಟ್ ನಾವು ಟೈಮ್ ಮಾಡ್ಕೊಂಡು ಬಂದು 1 ಅವರ್ ಇಲ್ಲಿ ಸ್ಪೆಂಡ್ ಮಾಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ. ಬಿಕಾಸ್ ಇದು ಇಲ್ಲಿ ನಡೆಯುವಂಥ ಜಾತ್ರೆ. ಇದು ಇಂಥದ್ದು ಸಿಗಲ್ಲ ಅಂತ ಹೇಳೋಂಗಿಲ್ಲ. ಕಡಲೆಕಾಯಿನಂತೂ ರೈತರ ಹತ್ರ ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ತೊಗೊಂಬಂದಿರ್ತಾರೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದನೂ ಕಡಲೆಕಾಯಿನ ತೊಗೊಂಬಂದು ಇಲ್ಲಿ ಮಾರ್ತಾರೆ. ಕೆಲವೊಂದು 2 ಸೀಡ್ ಇರೋವಂಥದ್ದು, 3 ಸೀಡ್ ಇರೋವಂಥದ್ದು, 4 ಸೀಡ್ ಇರೋವಂಥದ್ದೆಲ್ಲ ಕಡಲೆಕಾಯಿನ ನಾವಿಲ್ಲಿ ಪರ್ಚೇಸ್ ಮಾಡಬಹುದು. ನಾಟಿ ಕಡಲೆಕಾಯಿ ಅಂತ ಸಿಗುತ್ತೆ, ಅದು ಆ್ಯಕ್ಚುಲಿ ತುಂಬಾ ಸ್ವೀಟ್ ಇರುತ್ತೆ. ಆಮೇಲೆ ಜೊತೆಗೆ ಹುರಿದಿರೋ ಕಡಲೆಕಾಯಿ ಸಿಗುತ್ತೆ, ಆಮೇಲೆ ಬೇಯಿಸಿರೋಂಥ ಕಡಲೆಕಾಯಿ ಸಿಗುತ್ತೆ. ಮನೆಗೆ ಬೇಕಾದಂತಹ ಕರಕುಶಲ ವಸ್ತುಗಳನ್ನ, ಜೊತೆಗೆ ಮಕ್ಳಿಗೆ ಬೇಕಾದಂಥ ಆಟ ಸಾಮಾನ, ಬ್ಯಾಂಗಲ್ಸು, ಜುಮ್ಕಿ, ಆ ಥರ ಹೆಣ್ಮಕ್ಳಿಗೆ ಬೇಕಾದಂಥ ಈ ಬ್ಯಾಂಗಲ್ ಸ್ಟೋರಲ್ಲಿ ಸಿಗೋವಂಥ ವಸ್ತುಗಳು ತುಂಬ ಒಂದು ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಅದನ್ನೆಲ್ಲ ನಾವಿಲ್ಲಿ ಬಂದು ಪರ್ಚೇಸ್ ಮಾಡಬಹುದು. ಕಿಡ್ ಸೆಕ್ಷನ್ ಅಂತಾನೆ ಇರುತ್ತೆ. ಸೊ ಕಿಡ್ ಸೆಕ್ಷನಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬ ಖುಷಿ ಅನಿಸೋ ಅಂಥ ಜೈಂಟ್ ವೀಲ್, ಆಮೇಲೆ ಇನ್ನು ಜೋಕಾಲಿ, ಆ ಥರದ್ದೆಲ್ಲ ಏನೇನೋ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತಲೇ ಒಂದು ಕಿಡ್ ಸೆಕ್ಷನ್ ಮಾಡಿದ್ದಾರೆ ಇಲ್ಲಿ. ಅಲ್ಲಿ ಕರ್ಕೊಂಬಂದಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಇಲ್ಲೇನಾದರೂ ಈ ರಶಲ್ಲಿ ಮಕ್ಕಳು ಕಳೆದೋದ್ರೆ ನಿಜವಾಗ್ಲೂ ಹುಡುಕೋದು ತುಂಬಾ ಕಷ್ಟ. ಅಫ್ಕೋರ್ಸ್ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇರುತ್ತೆ, ಬಟ್ ಜನನೂ ಅಷ್ಟೇ ಜಾಸ್ತಿ ಸೇರೋದ್ರಿಂದ ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದು. ನೀವೇ ಕರ್ಕೊಂಡೋಗಿ ಮಕ್ಕಳನ್ನ ಆಟ ಆಡಿಸಿ ವಾಪಸ್ ಕರ್ಕೊಂಬರ್ಬೇಕು. ಜೈಂಟ್ ವೀಲ್ ಆಗಿರ್ಬೋದು, ಆಮೇಲೆ ತುಂಬ ಬೇರೆ ಬೇರೆ ರೀತಿಯಾದಂಥ ಮಕ್ಕಳು ತುಂಬ ಖುಷಿ ಪಡೋವಂತಹ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತಲೇ ಒಂದು ಕಿಡ್ ಸೆಕ್ಷನ್ನ ಮಾಡಿದ್ದಾರೆ. ಅಲ್ಲಿ ಹೋಗಿ ಮಕ್ಕಳನ್ನ ಹುಷಾರಾಗಿ ಆಟ ಆಡಿಸಿ ವಾಪಸ್ ಕರ್ಕೊಂಡು ಹೋಗಬೇಕು. ಮಕ್ಕಳು ಮಾತ್ರ ಆಟ ಆಡೋದಕ್ಕಲ್ಲ, ಈವನ್ ದೊಡ್ಡವರು ಕೂಡ ಆಟ ಆಡಬಹುದು. ಈ ವಂಡರ್ಲ್ಯಾಂಡ್ ನೋಡಿರ್ತೀರಲ್ಲ, ಅಂದರೆ ವಾಟರ್ ಗೇಮ್ಸ್ ಅಲ್ಲ, ಡ್ರೈ ಗೇಮ್ಸು. ಕೆಲವೊಂದು ದೇವಸ್ಥಾನದ ಪಕ್ಕದಲ್ಲೇ ಇಟ್ಟಿರ್ತಾರೆ. ತಿನ್ನೋ ಐಟಮ್ಸ್ಗಳಂತೂ ಬರಾನೇ ಇಲ್ಲ. ಬರೀ ಕಡಲೆಕಾಯಿ, ಕಡಲೆಪುರಿ ಅಷ್ಟೇ ಅಲ್ಲ, ಬಜ್ಜಿ ಇರ್ಬೋದು, ಮಸಾಲ ಪಾಪಡ್ ಇರ್ಬೋದು, ಬೇಲ್ಪುರಿ ಇರ್ಬೋದು. ನಾನು ಪ್ರತಿ ಸರಿ ಬಂದಾಗ ಬೇಲ್ಪುರಿನೂ ಕೂಡ ಇಲ್ಲಿ ತಗೊಂಡು ಹೋಗ್ತೀನಿ. ಅಂದರೆ ಕಡಲೆಕಾಯಿ ಪರಿಷೆಗೆ ಬಂದಾಗ ಮಾತ್ರ ನಾನು ಬೇಲ್ಪುರಿ ತಗೊಂಡು ಹೋಗ್ತೀನಿ ಅಂತ ಅಲ್ಲ. ಪ್ರತಿ ಸರಿ ನಾನು ಯಾವಾಗ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬರ್ತೀನೋ, ಬ್ಯೂಗಲ್ ರಾಕ್ ಪಾರ್ಕ್ ಹಿಂದೆ ಒಬ್ರು ಬೇಲ್ಪುರಿ ಎಲ್ಲ ಮಾರೋಂಥ ಒಂದು ಅಂಗಡಿ ಇದೆ. ಅದು ನನಗೆ ತುಂಬ ಫೇವ್ರೇಟ್ ಆದಂಥ ಜಾಗ. ಸೊ ಅಲ್ಲಿ ನಾನು ಯಾವಾಗಲೂ ಬೇಲ್ಪುರಿ ತಗೊಂಡು ತಿನ್ಕೊಂಡೇ ಹೋಗೋದು. ಜಾತ್ರೆ ಆಗಿರೋದ್ರಿಂದ ತುಂಬಾ ಅಂದರೆ ತುಂಬ ನಾಯ್ಸ್ ಇದೆ. ಪ್ರತಿ ವರ್ಷನೂ ಅಷ್ಟೇ ಇಲ್ಲಿ
ಈ ಆಟ ಸಾಮಾನುಗಳೆಲ್ಲ ಸಿಗುತ್ತಲ್ಲ ಅದೆಲ್ಲ ಸಿಗುತ್ತೆ. ಅದರಲ್ಲಿ ಪಿ ಇರ್ಬೋದು, ಆಮೇಲೆ ಇಲ್ಲಿ ಕೊಂಬ್ ತರ ಹಾಕೊಳ್ಳೋದಿರ್ಬೋದು, ಅದೆಲ್ಲ ಇರುತ್ತೆ. ಅದ್ರಲ್ಲಿ ಜಾಸ್ತಿ ಯೂತ್ಸ್ ಪರ್ಚೇಸ್ ಮಾಡೋದು ಈ ತರ ಜೋರಾಗಿ ನಾಯ್ಸ್ ಬರೋಂತ ಇದನ್ನ ವಿಸಿಲ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಅದನ್ನ ಊದ್ತಾರೆ. ಅದು ಎಷ್ಟು ತಡ್ಕೊಳಕ್ ಆಗದೆ ಇರೋಷ್ಟು ಸೌಂಡ್ ಬರುತ್ತೆ ಅಂದ್ರೆ ಲಾಸ್ಟ್ ಟೈಮ್ ಅಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತಿತ್ತು, ಅಷ್ಟೊಂದು ಮಟ್ಟಿಗೆ ಸೌಂಡ್ ಇತ್ತು. ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಈ ಸರಿ ಅದನ್ನೆಲ್ಲ ನಿಷೇಧ ಮಾಡಿದ್ದಾರೆ ಅಂತ. ಅಂಡ್ ಯಾರ್ಯಾರು ಕಡಲೆಕಾಯಿ ತಗೋಬೇಕು ಅಂತ ಇದ್ದಾರೆ ಅವರೆಲ್ಲ ಒಂದು ಕಾಟನ್ ಬ್ಯಾಗ್ನ ತಗೊಂಡ್ಬರ್ಬೇಕು ಜೊತೆಯಲ್ಲಿ. ಸೊ ಬನ್ನಿ, ನಮ್ಮ ಕರ್ನಾಟಕದವ್ರನ್ನ ಸಪೋರ್ಟ್ ಮಾಡಿ, ಕಡಲೆಕಾಯಿ ಪರ್ಷಿಯಲ್ಲಿ ಕಡಲೆಕಾಯಿನ ಪರ್ಚೇಸ್ ಮಾಡಿ. ಚೆನ್ನಾಗಿರುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಮೋಸ್ಟ್ ಫೇವ್ರೇಟ್ ಜಾತ್ರೆಗಳಲ್ಲಿ ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ನಡೆಯುವಂಥ ಕಡಲೆಕಾಯಿ ಪರ್ಷೆ ನನ್ನ ಮೋಸ್ಟ್ ಫೇವ್ರೇಟ್. ಇಲ್ಲಿನ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ ಈ ಒಂದು ಕಡಲೆಕಾಯಿ ಪರ್ಷೆ 600 ವರ್ಷಗಳ ಇತಿಹಾಸನ ಹೊಂದಿದೆ. ಇಲ್ಲಿ ಏನಂದ್ರೆ ರೈತರು ಮೊದಲು ಇದು ಸುಂಕೇನಹಳ್ಳಿ ಅಂತೆಲ್ಲ ಇತ್ತಲ್ಲ, ಆ ಥರ ಹಳ್ಳಿಗಳ ಥರ ಮೊದಲು ಇತ್ತು ಇಲ್ಲೂ ಸಹ. ಅವಾಗ ಇಲ್ಲಿ ರೈತರು ಜಮೀನಲ್ಲಿ ಕಡಲೆಕಾಯಿನ ಬೆಳೀತಾ ಇದ್ರಂತೆ. ಸೊ ಕಡಲೆಕಾಯಿನ ಬೆಳೀತಾ ಇದ್ದಾಗ ಪ್ರತಿ ರಾತ್ರಿ ಬೆಳೆನ ತಿನ್ಕೊಂಡು ಹೋಗ್ಬಿಡ್ತಿತ್ತಂತೆ ಬಸವಣ್ಣ ಬಂದು. ಕಡಲೆಕಾಯಿಗಳನ್ನೆಲ್ಲ ತಿನ್ಕೊಂಡು ಹೋದಾಗ ಏನಿದು ಬೆಳೆ ಎಲ್ಲ ಕಡಿಮೆ ಆಗ್ತಾ ಇದೆ, ಯಾರೋ ಕದೀತಾ ಇದ್ದಾರೆ ಅಂತೆಲ್ಲ ರೈತರೆಲ್ಲ ಅನ್ಕೊಳ್ತಾರೆ. ಸೊ ಯಾರಿಗೆ ಕೆಲಸನ ಮಾಡ್ತಾ ಇರೋದು ಅಂತ ಒಂದಿನ ಅವರೆಲ್ಲ ಕಾಯ್ದು ನೋಡ್ಬೇಕಿದ್ದನ್ನ ಯಾರು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ರಾತ್ರಿ ಎಲ್ಲ ಕಾಯ್ಕೊಂಡು ಕೂತಿರ್ತಾರೆ. ಬಸವಣ್ಣ ಬಂದು ಕಡಲೆಕಾಯಿನೆಲ್ಲ ತಿಂತಾ ಇದ್ದಾಗ ಅದು ರೈತರೆಲ್ಲ ಅದನ್ನ ಓಡಿಸ್ಕೊಂಡು ಹೋಗ್ತಾರೆ. ಸೊ ಬಸವಣ್ಣ ಬಂದು ಇವಾಗ ಇಲ್ಲಿ ದೊಡ್ಡ ಬಸವಣ್ಣ ಇದೆಯಲ್ಲ ಮೇಲೆ, ಬಸವಣ್ಣ ಅಲ್ಲೇ ಕಲ್ಲಾಗಿ ಒಂದು ವಿಗ್ರಹ ಹಾಕ್ತಾರೆ. ಅವಾಗ ಜನಗಳಿಗೆ ಗೊತ್ತಾಗುತ್ತೆ, ಓಕೆ ಇದು ಸಾಮಾನ್ಯವಾದಂಥ ಹಸು ಅಲ್ಲ, ನಂದೀಶ್ವರ, ಶಿವನ ವಾಹನ ನಂದೀಶ್ವರ ಅಂತಾನೆ ಜನ ನಂಬ್ತಾರೆ. ಅವತ್ತಿಂದ ಅದಕ್ಕೆ ಪ್ರತಿ ವರ್ಷ ಪೂಜೆ ಸಲ್ಲುತ್ತೆ. ಅಂಡ್ ಅವರು ಬಸವಣ್ಣನಿಗೆ ಕೇಳ್ಕೊಂತಾರೆ, ಪ್ರತಿ ವರ್ಷ ನಾವು ಕಡಲೆಕಾಯಿನ ನಿಮಗೆ ತಂದು ಅರ್ಪಿಸ್ತೀವಿ, ಬೆಳೆನ ಚೆನ್ನಾಗಿ ಕೊಡಿ, ಮತ್ತೆ ಅದರಿಂದ ಚೆನ್ನಾಗಿ ಆದಾಯ ಬರಲಿ ಅಂತೆಲ್ಲ ಹರಕೆ ಮಾಡಿಕೊಂಡು ಬಸವಣ್ಣನಿಗೆ ಅವರು ಪ್ರತಿ ವರ್ಷ ಇಲ್ಲೊಂದು ಕಡಲೆಕಾಯಿ ಪರ್ಷೆನ ನಡೆಸ್ತಾರೆ. ಕೆಳಗಡೆ ದೊಡ್ಡ ಗಣಪತಿಗೆ ಮತ್ತೆ ಮೇಲ್ಗಡೆ ಇರೋ ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿ ಅಭಿಷೇಕನ ಕೂಡ ಮಾಡ್ತಾರೆ. ಕಡಲೆಕಾಯಿಯಿಂದ ಅಲಂಕಾರ ಕೂಡ ಮಾಡ್ತಾರೆ. ಕೆಲವೊಂದ್ಸರಿ ಅಭಿಷೇಕ ಮಾಡಾದ್ಮೇಲೆ ಬೆಣ್ಣೆ ಅಲಂಕಾರ ಮಾಡಿರೋಂಥದ್ದು ಇದೆ ಅನ್ಸುತ್ತೆ. ಒಳಗಡೆ ವಿಡಿಯೋ ಮತ್ತೆ ಫೋಟೋಸ್ ಅಲೋ ಇಲ್ಲ, ಹಾಗಾಗಿ ದೇವಸ್ಥಾನದ ಒಳಗಡೆ ಹೇಗಿದೆ ಅನ್ನೋದನ್ನ ತೋರಿಸೋದಕ್ಕಾಗೋದಿಲ್ಲ. ಬಟ್ ಆಚೆ ಜಾತ್ರೆ ಹೇಗೆ ನಡೀತಿದೆ ಅನ್ನೋದನ್ನ ಖಂಡಿತವಾಗ್ಲೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಇಲ್ಲಿಗೆ ಬಂದಿರೋದು ಇವತ್ತು. ಪ್ರತಿ ವರ್ಷನೂ ಇದು ಆಲ್ಮೋಸ್ಟ್ 3 ದಿನ ನಡೆಯುತ್ತೆ. ಕಾರ್ತಿಕ ಸೋಮವಾರ ಅಂದ್ರೆ 4 ಕಾರ್ತಿಕ ಸೋಮವಾರದಲ್ಲಿ ಲಾಸ್ಟ್ ಕಾರ್ತಿಕ ಸೋಮವಾರ ಕಡಲೆಕಾಯಿ ಪರ್ಷೆನ ಮಾಡ್ತಾರೆ. ಬೇರೆ ಬೇರೆ ಕಡೆಯಿಂದ ಜನಗಳು ಇಲ್ಲಿ ಜಾತ್ರೆ ನೋಡಬೇಕು ಅಂತಾನೆ ಬಂದಿರ್ತಾರೆ. ಜಾತ್ರೆ ಸ್ಟಾರ್ಟ್ ಆಗಿದೆ, ಒಳಗಡೆ ಹೋಗಿ ನೋಡ್ಬೇಕಷ್ಟೇ. ಎಷ್ಟೊತ್ತವರೆಗೂ ನಾನು ಆಚೆನೆ ನೋಡ್ತಾ ಇದ್ದೆ. ಇಲ್ಲೆಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಆಕ್ಚುಲಿ ಇದೇನಂದ್ರೆ ಬಸವಣ್ಣ ಹೋಗಿ ವಿಗ್ರಹ ಆಗುತ್ತಲ್ವಾ, ಬಸವಣ್ಣ ವಿಗ್ರಹ ಆದ್ಮೇಲೆ ಆಟೋಮೆಟಿಕ್ ಆಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಅದು ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ ಅದಕ್ಕೆ ಪೂಜೆ ಮಾಡೋದಕ್ಕೂ ಆಗೋದಿಲ್ವೇನೋ ಇನ್ಮೇಲೆ ಅನ್ನೋಷ್ಟು ದೊಡ್ಡದಾಗಿ ಬಸವಣ್ಣ ಬೆಳೀತಾ ಹೋಗುತ್ತೆ. ದಿನೇ ದಿನೇ ಅದು ಬೆಳೀತಾ ಇದ್ದಿದ್ರಿಂದ ಬಸವಣ್ಣನ ತಲೆ ಮೇಲೆ ಮೊಳೆ ಹೊಡೆದಿದ್ದಾರೆ. ಅವಾಗಿಂದ ಅದು ಬೆಳೆಯೋದನ್ನ ನಿಲ್ಸಿದೆ ಅಂತ ಹೇಳ್ತಾರೆ. ಬಸವಣ್ಣ ವಿಗ್ರಹ ಆಯ್ತಲ್ಲ, ಅವಾಗ ಅದು ಬರೀ ಬಯಲ್ನಲ್ಲಿತ್ತು. ಆ ಕಾಲದಲ್ಲಿ ಕೆಂಪೇಗೌಡರು ದೇವಸ್ಥಾನನ ಕಟ್ಟಿಸ್ಕೊಡ್ತಾರಂತೆ. ಬಸವಣ್ಣ ಆಕ್ಚುಲಿ ಮೇ ಬಿ ಇವಾಗ 15 ಅಡಿ ಅಗಲ 20 ಅಡಿ ಉದ್ದ ಏನೋ ಇದೆ ಅಂತ ಹೇಳ್ತಾರೆ. ಯಾವಾಗಾದ್ರೂ ಬ್ಯಾಂಗ್ಳೂರಿಯನ್ಸ್ ನಿಮಗೆ 3 ದಿನದಲ್ಲಿ ಟೈಮ್ ಸಿಕ್ಕಿದ್ರೆ ದಯವಿಟ್ಟು ಬಂದು ಜಾತ್ರೆನ ನೋಡಿ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ನಿಜವಾಗ್ಲೂ ಈ ಒಂದು ಉತ್ಸವನ ನೋಡಬೇಕು. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಬೆಂಗಳೂರಿನ ಸಡಗರ ಇದು. ನೀವು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೂ ಸಹ ನೋಡಬಹುದು. ಅಟ್ಲೀಸ್ಟ್ ನೀವು 6 ಗಂಟೆ ಮೇಲೆ ಬಂದರೆ, ಒಂದು 7 ಗಂಟೆ ಹಂಗೆ ಬಂದ್ರೂ 9 ಗಂಟೆವರೆಗೂ ಆದರೂ ನಡೆಯುತ್ತೆ. ಆಲ್ಮೋಸ್ಟ್ 1.5 ಕಿಲೋಮೀಟರ್ವರೆಗೂ ಇಲ್ಲಿ ಉತ್ಸವ ನಡೆಯುತ್ತೆ, ನೋಡಬಹುದು. ಬರೀ ಇದೊಂದು ಬುಲ್ ಟೆಂಪಲ್ ರೋಡಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕದ ರೋಡ್ಗಳಲ್ಲೂ ಸಹ ಸುಮಾರು ಜನ ವ್ಯಾಪಾರಿಗಳು ವ್ಯಾಪಾರ ಮಾಡೋದನ್ನ ನೀವು ನೋಡಬಹುದು. ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಜಾತ್ರೆ ಹೇಗಿದೆ ಅನ್ನೋದನ್ನ ನಾನು ಆದಷ್ಟು ತೋರಿಸೋದಕ್ಕೆ ಈ ವ್ಲಾಗಲ್ಲಿ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಕಡಲೆಕಾಯಿ ಪರ್ಷೆನ ಎಂಜಾಯ್ ಮಾಡೋಣ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ನ ಹಾಕಿ ಅರೇಂಜ್ ಮಾಡಿದ್ದಾರೆ.
ದೇವಸ್ಥಾನದ ಹತ್ರ ಹೋದಾಗ ನೋಡಬೇಕು, ಈ ಥರ ಲೈಟಿಂಗ್ಸ್ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ನಾನು ದೇವಸ್ಥಾನದ ಹತ್ರ ಹೋದಾಗ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಒಳಗಡೆ ಹೋಗೋದಕ್ಕೆ, ಗಣೇಶನ ದೇವಸ್ಥಾನದಲ್ಲಿ ಒಳಗಡೆ ಹೋಗೋದಕ್ಕೆ ತುಂಬಾನೇ ರಶ್ ಇದೆ. ಹಾಗಾಗಿ ನಾನು ಆಚೆಯಿಂದನೇ ನಮಸ್ಕಾರ ಮಾಡಿ ಇವಾಗ ಜಾತ್ರೆ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಲೆಟ್ಸ್ ಗೋ. ರಾಮಕೃಷ್ಣ ಆಶ್ರಮದಿಂದ ಬಸ್ ಇಳಿದ ತಕ್ಷಣವೇ ನಾವು ಈ ಥರ ಬ್ಯೂಟಿಫುಲ್ ಆಗಿರುವಂತಹ ಶೋ ಪೀಸ್ಗಳನ್ನ ನೋಡ್ಬೋದು. ತುಂಬಾ ಕಲರ್ಫುಲ್ ಆಗಿರುವಂತಹ ಹೋಮ್ ಡೆಕೋರ್ ಐಟಮ್ಸ್ನ ಇಲ್ಲಿ ಇಟ್ಟಿರ್ತಾರೆ. ಮನೆಗೆ ಡೆಕೋರೇಟ್ ಮಾಡೋವಂಥ ಐಟಮ್ಸ್ಗಳಂದರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ನಾನು ಅವಾಗವಾಗ ಒಂದೊಂದು ಈ ಥರದ್ದು ಏನಾದರೂ ತೊಗೊಳ್ತಾನೆ ಇರ್ತೀನಿ. ಆಲ್ರೆಡಿ ನಾನು ಮನೆಯಲ್ಲಿ ತುಂಬಾ ತಂದಿಟ್ಟಿದ್ದೀನಿ. ಹಾಗಾಗಿ ಈ ಸಾರಿ ನಾನು ಈ ಥರ ಡೆಕೋರೇಟಿವ್ ಐಟಮ್ಗಳನ್ನ ಜಾಸ್ತಿ ತೊಗೊಳ್ಳಿಲ್ಲ. ಸಂಜೆ ಆಗ್ತಾ ಆಗ್ತಾ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಕಡಲೆಕಾಯಿ ಪರಿಷೆಯಲ್ಲಿ ಇಂಥ ಒಂದು ಐಟಮ್ ಸಿಗಲ್ಲ ಅಂತ ಅನ್ನೋ ಹಾಗೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ರೀತಿಯಾದಂಥ ವಸ್ತುಗಳನ್ನೂ ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿಗೆ ಬಂದು ಕಾಟನ್ ಕ್ಯಾಂಡಿ ತಿಂದೇ ಹೋದರೆ ಹೇಗೆ? ಎಷ್ಟೊಂದು ಸ್ಟಾಲ್ಗಳಿರುತ್ತೆ. ಕಾಟನ್ ಕ್ಯಾಂಡಿದು ಇರಬಹುದು, ಮುಸ್ಕಿನ ಜೋಳ, ಆಮೇಲೆ ಮಸಾಲ ಪಾಪಡ್, ಬಜ್ಜಿ, ಬೋಂಡಾ, ಆಮೇಲೆ ಸ್ವೀಟ್ಸು ಪ್ರತಿಯೊಂದು ಸಿಗುತ್ತೆ. ಟ್ಯಾಟೂ ಕೂಡ ಹಾಕ್ತಾರೆ ಇಲ್ಲಿ. ಈ ಥರದ್ದೊಂದು ವೈಟ್ ಮಾಸ್ಕ್ ನಾನು ತೊಗೊಂಡೆ. ಬಟ್ ಅದನ್ನು ವೀಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ತುಂಬ ರಶ್ ಇತ್ತು. ಇದು ನಾನು ಸ್ಟಾರ್ಟಿಂಗ್ ಹೋದಾಗ ಮಾಡಿದಂಥ ವೀಡಿಯೋ. ಆವಾಗ ಸ್ವಲ್ಪ ರಶ್ ಕಡಿಮೆ ಇತ್ತು. ಹಾಗಾಗಿ ಕೆಲವೊಂದನ್ನು ವೀಡಿಯೋ ಮಾಡಿದೆ, ಮಿಕ್ಕಿದ್ದನ್ನು ಮಾಡೋಕ್ಕಾಗಲಿಲ್ಲ. ಬಟ್ಟೆಗಳು, ಬ್ಯಾಗ್ಗಳು, ಜಂಕ್ ಜ್ಯುವೆಲ್ರಿಗಳು ಎಲ್ಲ ಥರ ಐಟಮ್ಸು ಸಿಗುತ್ತೆ. ಮತ್ತು ಎಲ್ಲ ಒಂದು ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಜಾಸ್ತಿ ಮಾಲಲ್ಲೆಲ್ಲ ಪರ್ಚೇಸ್ ಮಾಡಲ್ಲ. ಮಾಡಿದ್ರೆ ಇಂಥ ಜಾಗದಲ್ಲಿ ನಾನು ಜಾಸ್ತಿ ಏನಾದರೂ ಪರ್ಚೇಸ್ ಮಾಡೋದು ಅಂದರೆ, ಲಾಸ್ಟ್ ಇಯರೆಲ್ಲ ತುಂಬಾ ಏನೇನೋ ಪರ್ಚೇಸ್ ಮಾಡಿದ್ದೆ. ಬಟ್ ಈ ವರ್ಷ ಕೆಲವೊಂದು ಮಾತ್ರ ನನಗೆ ಇಷ್ಟ ಆಗಿದ್ದಂಥ, ತುಂಬ ಫೇವ್ರೇಟ್ ಅನ್ನೋ ಅಂಥದ್ದನ್ನು ಮಾತ್ರ ನಾನು ಕೊಂಡ್ಕೊಂಡೆ. ಎಲ್ಲ ಕಡೆ ಹುಡುಕಾಡಿ ಲಾಸ್ಟಲ್ಲಿ ಮನೆಗೆ ಹೋಗೋವಾಗ ನಾನು ಹುರಿದಿರೋ ಕಡಲೆಕಾಯಿ ಮತ್ತು ಹಸಿ ಕಡಲೆಕಾಯಿನ ಮನೆಗೆ ತೊಗೊಂಡು ಹೋದೆ. ತಿನ್ನೋಂಥದ್ದು ಏನಾದರೂ ಮನೆಗೆ ತೊಗೊಂಡು ಹೋದೆ ಅಂದರೆ ಅದು ಬರೀ ಕಡಲೆಕಾಯಿ ಮಾತ್ರ. ಅದು ಬಿಟ್ಟರೆ ನಾನಲ್ಲಿ ಜಿಲೇಬಿ ತೊಗೊಂಡಿದ್ದೆ, ಆಮೇಲೆ ಕಾಟನ್ ಕ್ಯಾಂಡಿ ತೊಗೊಂಡಿದ್ದೆ, ಬಾಂಬೆ ಮಿಠಾಯಿ ತೊಗೊಂಡಿದ್ದೆ, ಆಮೇಲೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೆ, ಜೊತೆಗೆ ಒಂದು ಬಜ್ಜಿ ತೊಗೊಂಡಿದ್ದೆ. ಅದೆಲ್ಲ ಟೇಸ್ಟ್ ನೋಡೋದಕ್ಕೆ 1-2 ಪೀಸ್ಗಳು ಮಾತ್ರ ತೊಗೊಂಡಿದ್ವಿ. 1 ಬಜ್ಜಿ, 2 ಬೋಂಡ ಆ ಥರ ಸ್ವಲ್ಪನೇ ತೊಗೊಂಡು ತಿಂತಾ ಟೇಸ್ಟ್ ಮಾಡ್ತಾ ಹೋಗಬೇಕು. ಯಾಕಂದರೆ ಒಂದು ಬೇಲ್ಪುರಿ ಕಂಪ್ಲೀಟಾಗಿ ತೊಗೊಳ್ಳೋದು ಅಥವಾ ಒಂದು 5-6 ಬಜ್ಜಿ ತೊಗೊಳ್ಳೋದು ಆ ಥರ ಮಾಡಿದ್ರೆ ಹೊಟ್ಟೆ ತುಂಬೋಗುತ್ತೆ. ಬೇರೆ ಯಾವುದೂ ಟೇಸ್ಟ್ ನೋಡೋದಕ್ಕಾಗಲ್ಲ. ಈ ಸರಿ ವಿಶೇಷ ಏನಂದರೆ ಬೆಲ್ಲದ ಪರಿಷೆ ಅಂತ ಮಾಡಿದ್ರು. ಅದು ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟಿದ್ರು. ನಾವು ನಮ್ಮ ಸಂಘದ ರೈತರಿಗೆ 1 ಟನ್ ಕಬ್ಬಿಗೆ 4,000 ಕೊಟ್ಟು ಕಬ್ಬು ಖರೀದಿ ಮಾಡ್ತೀವಿ. ಅವ್ರು ಕೆಮಿಕಲ್ ಹಾಕ್ತಾರೆ ಇಲ್ವಾ ಅಂತ ನೋಡೋಕ್ಕೆ ಸೂಪರ್ವೈಸರ್ ನೆನೆಸಿದ್ದೀವಿ. ಸಂಘದಿಂದ ಸಂಬಳ ಕೊಡ್ತೀವಿ. ತಿನ್ನೋರು ವಿರೋಧಿಸಿದ್ರೆ ತಂತಾನೆ ಬಂದಾಗೋಗುತ್ತೆ. ತಿನ್ನೋರು ವಿರೋಧಿಸಿದ್ರೆ ತುಂಬ ದೊಡ್ಡ ಕ್ಯೂ ಇತ್ತು ದೇವಸ್ಥಾನದಲ್ಲಿ. ನಾನು ಬರೀ ಆಚೆಯಿಂದನೇ ದರ್ಶನ ಪಡ್ಕೊಂಡು ಜಾತ್ರೆ ನೋಡೋದನ್ನು ಕಂಟಿನ್ಯೂ ಮಾಡಿದ್ವಿ. ಮೇಲೆಲ್ಲ ಈ ಥರ ಲೈಟ್ಸ್ನ ಸುಮಾರು ಕಿಲೋಮೀಟರ್ವರೆಗೂ ಹಾಕಿದ್ದಾರೆ. ದೇವಸ್ಥಾನದ ಮುಂದೆ ಎಲ್ಲ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ದೇವಸ್ಥಾನದ ರೋಡ್ನ 2 ಭಾಗದ ಥರ ಡಿವೈಡ್ ಮಾಡಿ 2 ಸೈಡಲ್ಲಿ ಸ್ಟಾಲ್ಗಳನ್ನ ಹಾಕುವಂಥ ಅನುಕೂಲನ ಮಾಡಿಕೊಟ್ಟಿದ್ರು. ಹಾಗಾಗಿ ಒಂದು ಸೈಡಿಂದ ಹೋಗೋದು, ಇನ್ನೊಂದು ಸೈಡಿಂದ ಬರೋದು ಆ ಥರ ಇತ್ತು. ಬಟ್ 2 ಸೈಡಲ್ಲೂ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇತ್ತು. ಇವಾಗ ಮೆಟ್ರೋ ಹತ್ತಿ ವಾಪಸ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಡಲೆಕಾಯಿ ಪರಿಷೆಗೆ ಬಸ್ಸಲ್ಲಿ ಬರಬೇಕು ಅಂದರೆ ರಾಮಕೃಷ್ಣ ಆಶ್ರಮ ಬಂದು ಇಳ್ಕೋಬೇಕು.
ಸೊ ಅಲ್ಲಿ ಬಂದು ದೊಡ್ಡ ಗಣಪತಿ ದೇವಸ್ಥಾನ ಎಲ್ಲಿ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ, ಅಲ್ಲೇ ಕಡಲೆಕಾಯಿ ಪರಿಷೆ ನಡೆಯೋದು. ಹೋಗೋವಾಗ ನನ್ನ ಪ್ರಕಾರ ಬಸ್ಗಳು ಕಡಿಮೆ ಇದೆ, ಹಾಗಾಗಿ ಮೆಟ್ರೋದಲ್ಲಿ ಹೋಗ್ಬೋದು. ಬರೋವಾಗಲೂ ಅಷ್ಟೇ, ಬೇಕಾದರೆ ಮೆಟ್ರೋನಲ್ಲಿ ಬರಬಹುದು. ನ್ಯಾಷನಲ್ ಕಾಲೇಜ್ ಅಂತ ಹೇಳಿದ್ರೆ ಅಲ್ಲಿ ಮೆಟ್ರೋದಲ್ಲಿ ಅಲ್ಲಿ ಇಳ್ಕೊಂಡು ಅಲ್ಲಿಂದ ನ್ಯಾಷನಲ್ ಕಾಲೇಜ್ ಮೆಟ್ರೋದಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಬರ್ಬೋದು. ನಡೆಯೋದಕ್ಕೆ ಸ್ವಲ್ಪ ದೂರ ಆಗುತ್ತೆ, ಹಾಗಾಗಿ ಬೆಟರ್ ಆಟೋ ಚೂಸ್ ಮಾಡಿಕೊಂಡು ಬೇಗ ಬಂದು ಬೇಗ ಹೋಗಿ. ಯಾಕಂದರೆ ಒಂದು ಆಲ್ಮೋಸ್ಟ್ ಒಂದು 9 ಗಂಟೆ 10 ಗಂಟೆ ಹಿಂಗೆಲ್ಲ ಕ್ಲೋಸ್ ಆಗೋಗ್ಬಿಡುತ್ತೆ ಅನಿಸುತ್ತೆ. ಸೊ ನೀವು ಒಂದು 5 ಗಂಟೆ ಹಂಗೆ ಬಂದ್ರೇ 7 ಗಂಟೆ ಹಂಗೆಲ್ಲ ಹೋಗ್ಬಿಡೋದು ಮನೆಗೆ ಬೆಸ್ಟು. ಏನೇನು ತಗೊಂಡೆ, ಏನೇನು ತಿಂದೆ ಅದನ್ನೆಲ್ಲ ನಾನು ಬ್ಲಾಗಲ್ಲಿ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು. ಹಾಗಾಗಿ ಮೇ ಬಿ ನಾನು ಬಾಂಬೆ ಮಿಠಾಯಿದು ಮಾತ್ರ ಅದು ಒಂದೇ ಒಂದು ವಿಡಿಯೋ ಮಾಡಿದೆ ಅಷ್ಟೇ, ಯಾಕೆಂದರೆ ಅಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು, ಅದಕ್ಕೋಸ್ಕರ ಇದೊಂದು ತಗೊಂಡೆ. ಬೇರೆ ಏನು ತಗೊಂಡೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.